ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಈ ಮುಂಜಾನೆ ಜಾಬದಲ್ಲಿ ದೇವರು ನಮಗೆ ಕೊಟ್ಟಿರುವ ವಾಗ್ದಾನವನ್ನು ದೇವರು ನಮ್ಮ ಸಂಗಡ ಮಾತಾಡಿರುವುದೇನು ಎಂದು ನಾವು ನೋಡಿಕೊಂಡು ಬರೋಣ. ಹಲ್ಲೆಲೂಯಾ. ಯೆಶಾಯ 30ನೇ ಅಧ್ಯಾಯದಲ್ಲಿ 19ನೇ ವಚನ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಹಲ್ಲೆಲೂಯಾ. ಯೆರೂಸಲೇಮಿನಲ್ಲಿ ವಾಸಿಸುವ ಚೀಯೋನ ಜನರೇ, ನೀವು ಇನ್ನೂ ಅಳುವುದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನೀವು ಇನ್ನೂ ಅಳುವುದಿಲ್ಲ. ಹಲ್ಲೆಲೂಯಾ. ಭಯಪಡಬೇಡಿರಿ. ದೇವರ ಈ ಮುಂಜಾನೆ ಜಾಬದಲ್ಲಿ ನಿಮಗಾಗಿ ದೇವರು ಮಾತಾಡ್ತಾ ಇದ್ದಾನೆ. ಇನ್ನು ಮೇಲೆ ನೀವು ಅಳುವುದಿಲ್ಲ. ನಿನ್ನಿನ ತನಕ ಆಗಲಿ ಸಾಯಂಕಾಲ ತನಕ ಆಗಲಿ ನೀವು ಹತ್ತಿರಬಹುದು. ಈ ಬೆಳಗ್ಗೆ ತನಕನೂ ನಿಮ್ಮ ಕಷ್ಟವನ್ನು ನೋಡಿ ನೀವು ಹತ್ತಿರಬಹುದು. ದೇವರು ನಿಮ್ಮನ್ನು ಬಿಡಿಸುತ್ತೇನೆಂದು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನು ಮೇಲೆ ನೀವು ಅಳುವುದೇ ಇಲ್ಲ. ದೇವರು ನಿಮ್ಮ ಎಲ್ಲ ಕಷ್ಟಗಳಿಂದ ಬಿಡಿಸುವ ದೇವರಾಗಿದ್ದಾನೆ. ದೇವರು ನಿಮ್ಮ ಜೊತೆ ಇರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಪ್ರತಿಯೊಂದು ಕೊರತೆಗಳಿಂದ ಬಿಡಿಸುವ ಆತನಾಗಿದ್ದಾನೆ. ಇನ್ನು ಮೇಲೆ ನಿಮ್ಮ ಕಷ್ಟಗಳನ್ನು ಆಗಲಿ ಅವನು ನೋಡಿ ನೀವು ಅಳುವುದೇ ಇಲ್ಲ ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಹಲ್ಲೆಲೂಯಾ. ನೀವು ಕಷ್ಟಪಡಬೇಡಿರಿ. ದೇವರ ಸನ್ನಿಧಿಯಲ್ಲಿ ಮೊಳಕಾಲು ಊರಿಕೊಂಡು ಪ್ರಾರ್ಥನೆ ಮಾಡಿರಿ. ದೇವರಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಹೊಸ ಬಲ ಬರುತ್ತದೆ, ಹೊಸ ಮನಸ್ಸು ಬರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ದೇವರು ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ನಿಮ್ಮ ಸಂಗಡಿದ್ದಾರೆ. ನಿಮಗೆ ದೇವರು ಹೇಳ್ತಾ ಇದ್ದಾರೆ, ಇನ್ನು ಮೇಲೆ ನೀವು ಅಳುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ನೀವು ಅಳಬೇಡಿರಿ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಪ್ರತಿ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿರಿ, ಪ್ರತಿ ಸಾಯಂಕಾಲ ಎದ್ದು ಪ್ರಾರ್ಥನೆ ಮಾಡಿರಿ, ಪ್ರತಿ ಮಧ್ಯಾಹ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ನೀವು ಎಷ್ಟು ಸಾರಿ ದೇವರಲ್ಲಿ ಪ್ರಾರ್ಥಿಸುತ್ತೀರೋ ಅಷ್ಟು ಒಳ್ಳೆಯದು. ದೇವರ ವಿಷಯದಲ್ಲಿ ಎಷ್ಟು ಬಿಜಿಯಾಗಿರ್ತೀರೋ ಅಷ್ಟು ಒಳ್ಳೆಯದು. ದೇವರಲ್ಲಿ ನೀವು ಇರುವಾಗ ನಿಮ್ಮ ಒಳಗಿರುವ ದುಷ್ಟ ಆತ್ಮ ತೊಲಗಿ ಹೋಗುತ್ತದೆ. ದೇವರ ಆತ್ಮ ನಿಮ್ಮ ಬಳಿಗೆ ಬರುತ್ತದೆ. ಹಲ್ಲೆಲೂಯಾ. ದೇವರ ಆತ್ಮ ನಿಮ್ಮ ಬಳಿಗೆ ಬಂದಿದಾಗ ನಿಮಗೆ ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಸಿಗುತ್ತದೆ. ಹಲ್ಲೆಲೂಯಾ. ಲೋಕದಲ್ಲಿ ಯಾರಿರಲಿ ಇಲ್ಲದೇ ಹೋದರೂ ದೇವರು ನಮ್ಮ ಸಂಗಡ ಇದ್ದರೆ ಅಲ್ಲಿರುವ ಸಮಾಧಾನ ಈ ಲೋಕದಲ್ಲಿ ನಮಗೆ ಎಲ್ಲಿ ಇರುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ದೇವರು ನಿಮಗೆ ಅಭಿಷೇಕ ಮಾಡುತ್ತಾರೆ. ದೇವರು ನಿಮಗೆ ಅಭಿವೃದ್ಧಿ ಪಡಿಸುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮನನ್ನು ಕೇಳಬೇಕು. ಪರಿಶುದ್ಧ ಆತ್ಮನೇ ಪ್ರಾರ್ಥನೆ ಮಾಡುವುದಕ್ಕಾಗಿ ಸಹಾಯ ಮಾಡೆಂದು ಕೇಳಬೇಕು. ಪರಿಶುದ್ಧ ಆತ್ಮನೇ, ನಾನು ಪ್ರಾರ್ಥಿಸುವುದಕ್ಕಾಗಿ ನನಗೆ ಸಹಾಯ ಮಾಡು, ವಾಕ್ಯ ಓದುವುದಕ್ಕಾಗಿ ಸಹಾಯ ಮಾಡೆಂದು ಕೇಳಬೇಕು. ಆ ಪರಿಶುದ್ಧ ಆತ್ಮನು ನಿಮಗೆ ಕಲಿಸಿಕೊಡುತ್ತಾರೆ, ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡಿ ನೋಡಿರಿ. ಇದುವರೆಗೂ ನೋಡದಂಥ ಕಾರ್ಯಗಳನ್ನು ನೀವು ನೋಡುವಂತೆ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಇದುವರೆಗೂ ಮಾಡದಂಥ ಕಾರ್ಯಗಳನ್ನು ನೀವು ಮಾಡುವವರಾಗಿರ್ತೀರಿ. ಹಲ್ಲೆಲೂಯಾ. ದೇವರು ಹೇಳುತ್ತಾನೆ, ಇನ್ನು ಮೇಲೆ ನೀವು ಅಳುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. ನೀವು ದೇವರಿಗೆ ಸಮಯ ಕೊಡಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಸಮಯ ಕೊಡಬೇಕು. ಹಲ್ಲೆಲೂಯಾ. ನಾವು ಕೆಲಸ ಮನೆ ಎಂಬುದಾಗಿ ನಾವು ಅದರಲ್ಲೇ ಬ್ಯುಸಿ ಆಗಿರಬಾರ್ದು. ನಾವು ಯಾವಾಗಲೂ ಕರ್ತನಲ್ಲಿ ಬ್ಯುಸಿ ಆಗಿರಬೇಕು. ಹಲ್ಲೆಲೂಯಾ. ನಾವು ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಬ್ಯುಸಿಯಾಗಿರಬೇಕು. ಆಗ ನಮ್ಮ ಕೆಲಸಗಳನ್ನು ಸಫಲವಾಗುವಂತೆ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಇವಾಗ ನಾವು ಲೋಕದ ಒಂದು MP MLA ಹತ್ರ ಇದ್ದೀವಿ. ನಾವು ಕೆಲಸ ಮಾಡುವಾಗ ನಾವು ಹೇಳ್ತೇವೆ, ನಮಗೇನಾದರೂ ಒಂದು ಸಮಸ್ಯೆ ಬಂದರೆ ನಮ್ಮ MLA ಇದ್ದಾನೆ, ಆತನ ನೋಡಿಕೊಳ್ಳುತ್ತಾನೆ, ಬಿಡು ಎಂಬುದಾಗಿ ಹೇಳುತ್ತಾನೆ. ಆ MLA ಒಂದು ವೇಳೆ ನೀವು
ಅವನ ಹತ್ರ ಕೆಲಸಕ್ಕಾಗಿ ಇದ್ದಾಗ ಮಾತ್ರ ನಿಮ್ಮ ಸಂಗಡ ಇರ್ಬೋದು. ಆದರೆ ಕರ್ತನು ಯೇಸು ಕ್ರಿಸ್ತನು ನಾವು ಪಾಪಿಗಳ ಆಗಿದ್ದಾಗಲೇ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಪಾಪಿಗಳ ಆಗಿದ್ದಾಗಲೂ ಸಹ ದೇವರು ನಮ್ಮ ಕುರಿತವಾಗಿ ಚಿಂತೆ ಮಾಡಿ ನಮಗಾಗಿ ತನ್ನ ಒಬ್ಬನೇ ಮಗನನ್ನು ದೇವರು ಇಲ್ಲಿಗೆ ಕಳಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಪ್ರೀತಿ ನಿಜವಾದ ಪ್ರೀತಿಯಾಗಿದೆ. ಹಲ್ಲೆಲೂಯಾ. ಆತನ ಪ್ರೀತಿ ಶಾಶ್ವತವಾದ ಪ್ರೀತಿಯಾಗಿದೆ. ನಾವು ಪಾಪಿಗಳಾಗಿರುವಾಗಲೂ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ದೇವರು ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ನಮ್ಮ ವಿಷಯದಲ್ಲಾಗಲಿ ನಮ್ಮ ವಿಷಯದಲ್ಲಿ ಆತನು ಒಳ್ಳೆ ಚಿಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ನಾವು ಆ MLN ಹತ್ರದು ನಾವು ಕೆಲಸ ಬಿಟ್ಟರೆ ಆತ ನಮಗೆ ಕಣ್ಣೆತ್ತಿ ನೋಡುವುದಿಲ್ಲ. ಹಲ್ಲೆಲೂಯಾ. ಆದರೆ ಕರ್ತನು ಹಾಗಲ್ಲ. ನಾವು ಪಾಪ ಮಾಡುವಾಗಲೂ ಯೇಸು ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ಹಲ್ಲೆಲೂಯಾ. ನಾನು ಇದುವರೆಗೂ ಪಾಪ ಮಾಡಿದ್ದೇನೆ, ಇನ್ನು ಮೇಲೆ ನಾನು ಈ ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಬೇಕು, ದೇವರ ಮಾರ್ಗದಲ್ಲಿ ನಾನು ನಡಿಬೇಕಂದ್ರೆ ದೇವರು ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದೇ ಲೋಕದವರು ನಾನು ಇದುವರೆಗೂ ಅವನ ಜೊತೆಲಿಂದರೆ ಅವನೇನು ಮಾಡ್ತಾನೆ ಗೊತ್ತಾ, ಅವನನ್ನು ತಳ್ಳಿ ಬಿಡುತ್ತಾನೆ. ಆದರೆ ಪರಲೋಕದ ದೇವರು ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾರೆ, ನನ್ನ ಬಳಿಗೆ ಬರುವವನಿಗೆ ನಾನು ಯಾವತ್ತೂ ತಳ್ಳುವುದೇ ಇಲ್ಲ ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಹಲ್ಲೆಲೂಯಾ. ನೀನು ಇದುವರೆಗೂ ಪ್ರಾರ್ಥನೆ ಮಾಡಿಲ್ಲ, ಭಯಪಡಬೇಡ. ಇದುವರೆಗೂ ವಾಕ್ಯ ಓದಿಲ್ಲ, ಭಯಪಡಬೇಡ. ಇನ್ನು ಮೇಲೆ ವಾಕ್ಯ ಓದೋದಕ್ಕಾಗಿ ಸ್ಟಾರ್ಟ್ ಮಾಡು. ಇನ್ನು ಮೇಲೆ ಪ್ರಾರ್ಥಿಸುವುದಕ್ಕಾಗಿ ಸ್ಟಾರ್ಟ್ ಮಾಡು. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಇದುವರೆಗೂ ಮಾಡಿರುವ ಎಲ್ಲವನ್ನು ಕೆಟ್ಟ ಕಾರ್ಯಗಳನ್ನು ನಾನು ಬಿಟ್ಟು ಬಿಡುತ್ತೇನೆ, ನಾನು ಯೇಸುವಿನ ಕಡೆಗೆ ತಿರುಗಿಕೊಳ್ಳುತ್ತೇನೆ ಎಂಬುದಾಗಿ ನೀನು ಯೋಚನೆ ಮಾಡಿದರೆ ದೇವರು ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪರಿಶುದ್ಧ ಆತ್ಮನೇ ನನ್ನನ್ನು ಸಹಾಯ ಮಾಡಿ ಎಂದು ಕೇಳಬೇಕು. ಪರಿಶುದ್ಧ ಆತ್ಮನೇ ನನ್ನನ್ನು ಬಲಪಡಿಸು ಎಂದು ಕೇಳಬೇಕು. ಯೇಸು ಕ್ರಿಸ್ತ ನಿಮ್ಮನ್ನು ಬಲಪಡಿಸುತ್ತಾನೆ. ಇನ್ನು ಮೇಲೆ ನೀವು ಅಳುವುದಿಲ್ಲ. ನೀವು ಪ್ರಾರ್ಥನೆ ಮಾಡೋದಕ್ಕಾಗಿ ಸ್ಟಾರ್ಟ್ ಮಾಡಿರಿ. ದೇವರ ಭಯ ಭಕ್ತಿಯಲ್ಲಿ ಇರುವುದಕ್ಕಾಗಿ ಸ್ಟಾರ್ಟ್ ಮಾಡಿರಿ. ದೇವರು ನಿಮ್ಮ ಸಂಗಡ ಇರುತ್ತಾನೆ. ದೇವರು ನಿಮ್ಮ ಸಂಗಡ ಇದ್ದು ನಿಮಗೆ ಬರುವಂಥ ಎಲ್ಲ ಕಷ್ಟಗಳಿಂದ ದೇವರು ಬಿಡಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಆಗಲಿ ನಿಮ್ಮ ಕುಟುಂಬವನ್ನಾಗಲಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ನೀವು ಆಶೀರ್ವಾದ ಇರುವಾಗ ನಿಮ್ಮ ನೆರೆಹೊರೆಯನ್ನು ನೀವು ಆಶೀರ್ವದಿಸುವುದಕ್ಕಾಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗೆ ನೀವು ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯವನ್ನು ಹೆಚ್ಚಾಗಿ ಓದಿ ಪ್ರಾರ್ಥನೆ ಮಾಡುತ್ತೆಂದು ಯೇಸುವಿನ ನಾಮದಲ್ಲಿ ನಾನು ಆಶೀರ್ವಾದ ಮಾಡುತ್ತೇನೆ. ಆಮೇನ್, ಆಮೇನ್. God bless you.